ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಶೀಘ್ರದಲ್ಲಿ 5,000ಕ್ಕಿಂತ ಅಧಿಕ ಹೊಸ ಪೊಲೀಸ್ ಅಧಿಸೂಚನೆ ಆಗಲಿದೆ. ಸ್ನೇಹಿತರೆ, ಎಷ್ಟು ಪೋಸ್ಟ್ಗಳಿದ್ದಾವೆ ಮತ್ತು ಯಾವಾಗ ಆಗಲಿದೆ ಎಂಬುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸ್ಫೂರ್ತಿಗೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ಶೀಘ್ರದಲ್ಲಿ 5,000ಕ್ಕಿಂತ ಅಧಿಕ KSRP ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆ ಆಗಲಿದೆ. ಅಂದರೆ 5,000ಕ್ಕಿಂತ ಅಧಿಕ ಅಂದರೆ ಇದರಾಗ KSRP ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡಿ ಏನಪ್ಪ ಅಂದರೆ 5,000ಕ್ಕಿಂತ ಅಧಿಕ ಹೊಸ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗಲಿದೆ ಸ್ನೇಹಿತರೆ. ಯಾಕಂದರೆ KSRP ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ತುಂಬ ವರ್ಷಗಳ ಕಾಲವಾಗಿದೆ ಅಧಿಸೂಚನೆ ಆಗಲಿಲ್ಲ. ನೋಡಿ, ಈಗ 5,000ಕ್ಕಿಂತ ಅಧಿಕ KSRP ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎರಡು ಕೂಡಿ ಸ್ನೇಹಿತರೆ 5,000ಕ್ಕಿಂತ ಅಧಿಕ ಅಧಿಸೂಚನೆ ಈಗ ಶೀಘ್ರದಲ್ಲಿ ಆಗಲಿದೆ ಸ್ನೇಹಿತರೆ. ಕೆಲವರು ಏನು ಮಾಡ್ತಾರೆ ಅಂದರೆ ನೋಟಿಫಿಕೇಷನ್ ಆಗಿಲ್ಲ ಅಂತ ಓದೋದು ಬಿಟ್ಟುಬಿಡುತ್ತಾರೆ. ಅದಕ್ಕಾಗಿ ಸ್ನೇಹಿತರೆ, ನೋಟಿಫಿಕೇಷನ್ ಆಗುತ್ತದೆ, ಅದಕ್ಕಿಂತ ಮುಂಚೆ ನಾವು ಓದಲೇಬೇಕು. ನೋಡಿ, ಇಲ್ಲಿ ಅಧಿಸೂಚನೆ ಆಗುತ್ತದೆ, ಆದರೆ ನೀವು ಮೊದಲೇ ಓದಲೇಬೇಕು. ಕೆಲವರು ಅಧಿಸೂಚನೆ ಆಗಿದಾಗ ಮಾತ್ರ ಓದೋದು ಪ್ರಾರಂಭ ಮಾಡುತ್ತಾರೆ, ಆದರೆ ಅಧಿಸೂಚನೆಗಿಂತ ಮುಂಚೆ ಓದಲೇಬೇಕು ಸ್ನೇಹಿತರೆ. ನೋಟಿಫಿಕೇಷನ್ ಆಗಿದಾಗ ಮಾತ್ರ ಓದ್ತಾರೆ, ಇದು ತಪ್ಪು. ಅಧಿಸೂಚನೆ ಆಗೇ ಆಗುತ್ತದೆ. ಅದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಸ್ಟಡಿ ಮಾಡಿದರೆ ಮಾತ್ರ ಆ ಎಕ್ಸಾಮ್ದಲ್ಲಿ ನಾವು ಸೆಲೆಕ್ಟ್ ಆಗ್ತೀವಿ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಸ್ಟಡಿಯನ್ನು ಮತ್ತೆ ಪ್ರಾರಂಭ ಮಾಡಿ ಸ್ನೇಹಿತರೆ. ಅದಕ್ಕಾಗಿ ಈ ವಿಡಿಯೋವನ್ನು ನಿಮಗೆ ಚೆನ್ನಾಗಿ ಅನಿಸಿದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.